ನಮಸ್ಕರಿಸು. ಸ್ತಬ್ಧನಾಗು ಚತುರ್ಮುಖ. ಕಿರಿಯರಿಂದ ಹಿರಿಯರಿಗೆ ಮನ್ನಣೆಯೇ. ವಿವೇಕಶಿ ದಕ್ಷ ಬ್ರಹ್ಮ, ಕಿರಿದಾರ ಹುಟ್ಟು ಬೀಜವು ವಿಶಾಲವಾದ ಮರವನ್ನು ಹೊಂದುತ್ತದೆ. ಆ ವೃಕ್ಷವನ್ನು ಬೀಜಕ್ಕೆ ಕುಂದಿಲ್ಲ. ಜಾಲ ಬ್ರಹ್ಮ, ನಾನು ಬರುತ್ತೇನೆಂದು ನಿನ್ನೊಡನೆ ಹೇಳಿರಲಿಲ್ಲವೇ? ಹೇಳಿದೆನು. ದಕ್ಷದೇವ, ನಿಮ್ಮ ಬರುವಿಕೆ ಮಾತನ್ನು ಹೇಳಿದನು ಈ ದೇವತೆಗಳ ಸಮ್ಮುಖದಲ್ಲಿ. ಆದರೂ ಕಾರ್ಯವು ಮಿಂಚುವಾಗಿತು. ಏನು? ದೇವತೆಗಳ ಸಮ್ಮೇಳನದಲ್ಲಿ ಈ ದಕ್ಷ ಬ್ರಹ್ಮನ ಮಾತುಗಳು ಉಲ್ಲಂಘನೆಯೇ? ಸಂಶಯವೇನು ದಕ್ಷ ಬ್ರಹ್ಮ? ಸಂಶಯಕ್ಕೆ ಕಾರಣವಿಲ್ಲ. ಚಂದ್ರಮ, ಸತಿಯರ ವಂಚಕ ಏನು ಹೇಳಿದೆ? ಶಾಂತನಾಗೋ ದಕ್ಷ ಬ್ರಹ್ಮ, ಶಾಂತ ನೆಲೆಸಿರುವ ಶಾಂತ ಮುಂಗಡೆಯಲ್ಲಿ ಇನ್ನ ದಿಟ್ಟತನವೇ? ಪರಮೆಷ್ಟಿಯೇ. ನೆರೆದ ಸುರಗಂಧರ್ವರ ಗುಂಪಿನಲ್ಲಿ ನೀನೊಬ್ಬ ಹಿರಿಯನೆಂದು ಸುಮ್ಮನಿರಬೇಕಾಯಿತು. ಸಾಕು, ಬಾಯಿ ಮುಚ್ಚು. ಮುಂದುವರಿಬೇಡ ದಕ್ಷ ಬ್ರಹ್ಮ. ಮುಂದುವರಿದರೆ ಮಹೇಶನ ಭಯವಿಲ್ಲ ಭೃಗುದೇವ. ನಾನು ಮಹೇಶನ ಭಯಕ್ಕಾಗಿ ಮಾತನಾಡುತ್ತಿಲ್ಲ, ನಿನ್ನ ಹಿತಕ್ಕಾಗಿ ಮಾತನಾಡುತ್ತಿರುವೆನು. ಅದನ್ನು ನಾನು ಬಲ್ಲೆನು. ಆ ಶಿವ, ಈ ಶಿವ ಸದಾ ಶಿವನೆಂದು ಹೊಗಳುತ್ತಿರುವರೋ ಗೊಡ್ಡು ಗೊರುವನನ್ನು, ಈ ಬ್ರಹ್ಮನಂತ ಗೊಡ್ಡು ವೈದಿಕರು ಅವನೆಲ್ಲಿ ಆ ಸಾಂಬ ಶಿವ? ಅಲ್ಲಿ ನೋಡು ದಕ್ಷವೀರ, ಅಕ್ಷ ಮಾಲಾಧರನು ಭಸಿತಾಂಗ ಭೂಷಿತನು ಆದ ಆ ಸದಾಶಿವನು ಅದೆಷ್ಟು ದಕ್ಷತೆಯಿಂದ ಕುಳಿತಿರುವನು. ದಕ್ಷ ಬ್ರಹ್ಮನ ಜಾಮಾತನಂತೆ. ದಕ್ಷ ಬ್ರಹ್ಮನ ಜಾಮಾತ? ದಕ್ಷ ಬ್ರಹ್ಮನ ಜಾಮಾತ? ಭೃಗುದೇವ, ನೆರೆದ ದೇವತೆಗಳ ಸಮ್ಮೇಳನದಲ್ಲಿ ಎಲ್ಲರೂ ಎದ್ದು ನಿಂತು ವಿನಮ್ರತೆಯನ್ನು ನಮಸ್ಕರಿಸುವಾಗ ಅವನೇಕೆ ಸ್ತಬ್ಧನಾಗಿ ಕುಳಿತಿದ್ದನು? ಅದೊಂದು ಹಳೆಯ ಮಾವಂದಿರ ಮೌನಭಾವ. ಋಷಿದೇವ, ಬಾಯಲ್ಲಿ ಮೌನವಾಗಿದ್ದರೆ ಕೈಗಳಲ್ಲಿ ಏಕೆ ನಮಸ್ಕರಿಸಬಾರದಿತ್ತು? ಅವನೇನು ಸದಾಶಿವನು ಅಲ್ಲ, ಅವನೋರ್ವ ಸುರದೇಶದನ್ನು ಧರಿಸಿರುವ ಮೂಗು ಮಾರಿ. ಮಾರಿ ಎಂದೆನ್ನೇ ಬೇಡ ಮಹಾದೇವನನ್ನು. ಮಹಾದೇವನ ಮನೆಯಲ್ಲಿ ಮನವಿಡು. ಅಂತೆ ಪರಮೇಶ್ವರ ಮುಂಗಡೆಯಲ್ಲಿ ಯಾರ ಪೌರುಷವು ನಡೆಯಲಾರದು. ಚಂದ್ರಮ, ನಿನಗಾದ ಪರಿಭವವನ್ನು ಜ್ಞಾಪಿಸಿಕೋ. ಮಹಾದೇವನ ಮುಂಗಡಿಯಲ್ಲಿ ಮತ್ತೊಮ್ಮೆ ಪ್ರಾಯಶ್ಚಿತ್ತವನ್ನು ಕಲ್ಪಿಸುವನು. ಕಡು ಕಡು ಕರಗೋದ ವೈರವ ಹುಡುಗ ತರಿವೆ ದೂರ ಧೀರನ, ಹುಡುಗ ತರಿವೆ ದೂರ ಧೀರನ, ಕಡು ಕಡು ಕರಗೋದ ವೈರವ.
ಬಂಧಿಸಿ ಬುಧವನ್ನು ಬಂದು ಪದವ ಮಧ್ಯೆ ಬರದಿಂದ ಹುಡುಗನನ್ನು ಬಂಧಿಸಿ ಬುಧದೊಳು ರಂದು ಪದವ ಮರ್ದಿದೆ ಬರದಿಂದ ಕಡಿಮೆ ಕೆಳಗಿನ ಪುರಾಣಿಸಿರವ ಕಡಿಮೆ ಕೆಳಗಿನ ಪುರಾಣಿಸಿರುವ ಕಡಕಾಡಿನಲ್ಲಿ ಜಯಿಸುವೆ ಕಡಕಾಡಿನಲ್ಲಿ ಜಯಿಸುವೆ ಸದಾವನ ವಿದಾರಯಂ ಅದಾಂತರ ಸದಾವನಂ ವಿದಾರಯಂ ಅದಾಂತರ ಸದಾವನಂ ವಿದಾರಯಂ ಸದಾವನ ವಿದಾರಯಂ ಅದಾಂತರ ಹಾಡುತ್ತದೆ ಹುಡುಗ ದಾರಿಗೆ ದುರದೀರನ ಹುಡುಗ ದಾರಿಗೆ ದುರದೀರನ ಹಾಡುತ್ತದೆ ದಕ್ಷ ಬ್ರಹ್ಮ ನಾಗಭೂಷಣನಾದ ನಟರಾಜನಿಗೆ ವೈರವೂ ಬೇಡ. ಕ್ಷೀರಸೇನ ನಾಗಭೂಷಣ ನಟರಾಜನೆಂದು ಮೆರೆಯುತ್ತಿರುವ ನಾಟ್ಯರಾಣಿ, ಇದು ನಿನ್ನ ಕ್ಷೀರಾಬ್ದಿಯ ರಂಗಭೂಮಿಯಲ್ಲ. ಋಷಿದೇವ ಕೇಳಿದೆಯ ಈ ದೇವತೆಯ ಮಾತನ್ನ? ದಕ್ಷರಾಜ, ಸದಾಶಿವನು ನಾಗಾಭರಣ ಭೂಷಣನಲ್ಲವೇ? ನಾಗಾಭರಣ ಶೃಂಗಾರ ಆಭರಣದ ಅಲಂಕಾರವನ್ನು ಅರಿಯದೆ ಸಣ್ಣ ಸಣ್ಣ ಕಾಯಿಗಳನ್ನು ಸರಮಾಲೆಯಾಗಿ ಕಟ್ಟಿಕೊಂಡು ಕೊರಳಿಗೆ ಯಾವಾಗಲೂ ಸೊಗಡನ್ನು ಬೀರುವ ಒಂದು ಹಳೇ ದಿನದ ಸರ್ಪವನ್ನು ಸುತ್ತಿಕೊಂಡು ಬೀದಿ ಬೀದಿಯಲ್ಲಿತ್ತಿರುವ ಆದ್ದರಿಂದ ಪರಶಿವನು ನಿನಗೆ ಶೃಂಗಾರಭೂಷಿತನು. ಭಸ್ಮಭೂಷಿತನಾದ ಭವದೂರ ನಿರಾಕರಿಸಬೇಡ ದಕ್ಷ. ಸಂಬಳವಿಲ್ಲದೆ ಒಗಳ ಬಟ್ಟ ನೀನಾದೆ ಸಾಂಬ ಶಿವನಿಗೆ ಉಡುವುದಕ್ಕೆ ಬಟ್ಟೆ ಇಲ್ಲದೆ ಮಾರುದ್ದ ಕಾವಿಯನ್ನು ಕಟ್ಟಿಕೊಂಡು ಶರೀರಕ್ಕೆ ಎಣದ ಬೂದಿಯನ್ನು ಬಳಿದುಕೊಂಡು ಕೈಯಲ್ಲಿ ಒಂದು ಕಬ್ಬಿಣದ ಸಲಾಕೆಯನ್ನು ಹಿಡಿದುಕೊಂಡು ಬೀದಿ ಬೀದಿಯಲ್ಲಿ ಅರಿಯುತ್ತಿರುವ ಭಿಕ್ಷುಕನು ನಿನಗೆ ಭೂಷಿತಾಂಗ ಭೂಷಿತನು. ದಕ್ಷಧೀರ ಕನಕ ಮಂದಿರನೆಂದು ಭಕ್ತಾಧೀನನೆಂದು ಸರ್ವೇಶ್ವರನೆಂದು ಪರಶಿವನಿಗೆ ಮಗಳಾದ ಸತಿಯನ್ನು ವಿವಾಹ ಮಾಡಿದ ವೈಭವದ ಮಾತನ್ನು ಮರೆತೆಯ? ಅದೊಂದು ಗೈತಿದ್ದ ವೈಭವದ ಮಾತಾಗಿರುವುದು ಭೃಗುದೇವ. ನಾ ಕೊಟ್ಟೆ ಮಗಳನ್ನು ಓರ್ಮ ಮಸಾಣವಾಸಿಗೆ ಹಸುಬಿಯನ್ನು ಸಂತೆಗೆ ಒತ್ತು ಮಾರುವ ಒಂದು ಹಳೆಯ ದಿನದ ಸರ್ಪವನ್ನು ವಾಹನವನ್ನಾಗಿ ಮಾಡಿಕೊಂಡಿರುವ ಅನೇಕ ಪಿಶಾಚಿಗಳಾದ ಅಧಿನಾಯಕನಾದ ಅಂಕೆ ಸಂಖ್ಯೆ ಇಲ್ಲದ ದುಷ್ಟರಿಗೆ ದೇವೋ ಮಗಳಾದ ಸತಿಯನ್ನು ನೋಡಿ ಶಾಂತನಾಗು. ಪ್ರಾಪ್ತನಾಗು ಜಾಲಬ್ರಹ್ಮ. ನೀನು ನನ್ನ ಸಹಾಮಿತ್ರನೆಂದು ಸುಮ್ಮನಿರಬೇಕಾಗಿದೆ. ಸಾಕು ಬಾಯಿ ಮುಚ್ಚು. ಭೃಗುದೇವ, ಇದೊಂದು ಮಹಾಯಜ್ಞವೆಂದು ಸಂಕಲ್ಪಿಸಿಕೊಂಡು ಬಂದರೆ ಅನ್ನವನ್ನು ತಿನ್ನುವುದಕ್ಕೆ ಮೊದಲು ಆಳೆಯನ್ನು ನಾಯಿ ಮುಟ್ಟಿದಂತಾಯಿತು. ಯಾರೇರಿ ನಮ್ಮ ಮುಂದಿನ ಕಾರ್ಯದಲ್ಲಿ ಒರೆಸೋಣ. ಮಾತಾಡಿದ ದಕ್ಷರ ಮಾತೆಗೆ ಮನ ನೊಯ್ಯಬಾರದು. ಮದಮುಖರ ಮಾತಿಗೆ ಮರುಗಲೇಕೆ ಜನಾರ್ದನ? ಮದಮುಖರು ಮಹತ್ತರವಾದ ಕಷ್ಟಕ್ಕೆ ಈಡಾಗುವರು ಅವರ ಮುಂದಿನ ಕಾಲಚಕ್ರದಲ್ಲಿ. ದೇವತೆಗಳೆಲ್ಲ ನೀವೆಲ್ಲರೂ ಸುಖವಾಗಿ ಬಾಳಿ ಅಭಯನ ಬಿಟ್ಟರು ಶಿವೋಹಂ.